सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताव्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शाङ्करभाष्ये द्वितीयाध्याये तृतीये पादे चतुर्दश सूत्रैः उपनिबद्धे अस्मिन् त्रयोदशे उत्क्रान्तिगत्यधिकरणे तदुपनिबद्धं द्वादशं सूत्रम् इदानीं द्विवारं पठित्वा तत्सूत्रं प्रकृतं सूत्रं तत्सूत्रं द्विवारं पठित्वा सूत्रार्थं तद्भाष्यभागञ्च अवशिष्टभाष्यभागञ्च यथानुग्रहं विचारयामः। इदं सूत्रं पादादितः त्रिंशत्तमं सूत्रं सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रिंशत्तमं सूत्रं तदवशिष्टभाष्यभागं च यथाचार्यानुग्रहम् इदानीं विचारयामः।
ಓಂ ವಿಚಾರ್ಯಂ ಸರ್ವವೇದಾಂತೈಃ ಸಂಚಾರ್ಯಂ ಹೃದಯಾಂಬುಜೇ ಪ್ರಚಾರ್ಯಂ ಸರ್ವಲೋಕೇಶು ಆಚಾರ್ಯಂ ಶಂಕರಂ ಭಜೆ. ಒಳ್ಳೆ ಶ್ಲೋಕ ನೋಡಿ. ಓಂ ವಿಚಾರ್ಯಂ ಸರ್ವವೇದಾಂತೈಃ ಸಂಚಾರ್ಯಂ ಹೃದಯಾಂಬುಜೇ ಪ್ರಚಾರ್ಯಂ ಸರ್ವಲೋಕೇಶು ಆಚಾರ್ಯಂ ಶಂಕರಂ ಭಜೆ. ಇದು ಈ ನಾರಾಯಣ ಗುರುಗಳು ಅಂತ, ನಾರಾಯಣ ಯತಿಗಳು ಅಂತಲೂ ಒಬ್ಬರು ಇದ್ರಂತೆ. ಅವರು ಉಪನಿಷತ್ ಭಾಷ್ಯಕ್ಕೆಲ್ಲ ಒಂದು ವ್ಯಾಖ್ಯಾನ ರೂಪವಾದ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥ ಉಪಲಬ್ಧ ಇದೆಯೋ ಏನೋ ಗೊತ್ತಿಲ್ಲ, ಆ ಗ್ರಂಥ ನಾನು ನೋಡಿಲ್ಲ, ಸಿಕ್ಕಿಲ್ಲ. ಆದರೆ ಈ ಒಂದು ಶ್ಲೋಕ ಸಿಕ್ತು, ಎಲ್ಲೋ ಒಂದು ಕಡೆ ಅದೆಲ್ಲೋ ಹುಡುಕ್ತಾ ಇರುವಾಗ ಸಿಕ್ತಿದು. ಇದು ಆ ನಾರಾಯಣ ಯತಿಗಳು ಅಂತಕ್ಕಂಥದ್ದು ಉಪನಿಷತ್ ಭಾಷ್ಯ ವ್ಯಾಖ್ಯಾನದಲ್ಲಿ ಮಂಗಳ ಶ್ಲೋಕ ರೂಪವಾಗಿ ಬಂದಿರತಕ್ಕಂಥದ್ದಿದು. ಭಾಳ ಚೆನ್ನಾಗಿರ್ತಕ್ಕಂಥದ್ದು, ಒಳ್ಳೆ ಪ್ರಾಸಬದ್ಧವಾಗಿ ರಚನೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಆಚಾರ್ಯಂ ಶಂಕರಂ ಭಜೆ ಅಂತ, ಆಚಾರ್ಯರಾದ ಶಂಕರನನ್ನು ಭಜಿಸುತ್ತೇನೆ, ಆಚಾರ್ಯ ಶಂಕರನನ್ನು ಭಜಿಸುತ್ತೇನೆ ಅಂತಕ್ಕಂಥದ್ದು ಇಲ್ಲಿ ವಿವಕ್ಷಿತಾಂಶ. ಆಚಾರ್ಯ ಅಂದ್ರೇನು? ಆಚಿನೋತ ಶಾಸ್ತ್ರಾಣಿ ಇದೆಯಲ್ಲ, ಅದು ಆಚಾರ್ಯ ಸ್ಥಾಪಯತ್ಯಪಿ ಅಂತ ಹೇಳಿ. ಯಾರು ಆಚಾರ್ಯ ಅಂದರೆ ಆಚಾರ ಏನು ಅಂತಕ್ಕಂಥ, ಇಲ್ಲಿ ಆಚಾರ ಅಂದ್ರೇನು? ಆಚಾರ ಅಂತ ಅನ್ನೋದಕ್ಕೆ ಒಂದು ಶ್ಲೋಕದ ಅರ್ಥ ಇದೆ, ಅದು ಎಲ್ಲದಕ್ಕೂ ಸಮಾನವಾಗಿರ್ತಕ್ಕಂಥದ್ದು ಅರ್ಥ ಅದು ಅಲ್ವಾ. ಆಚಿನೋತ ಶಾಸ್ತ್ರಾಣಿ ಅಲ್ವಾ. ಅಂದರೆ ಇಲ್ಲಿ ಆಚಾರ್ಯ ಅಂತಂದರೆ ಯಾರು? ಶಾಸ್ತ್ರ ಸಂಪ್ರದಾಯವಿದರು ಅಂತ ಅರ್ಥ. ಆಚಾರ್ಯ ಅಂದರೆ ಓಹೋ ಏನಪ್ಪ, ಯಾವುದು ಈ ವ್ರತ ಹೀಗೆ ಮಾಡಬೇಕು, ಈ ಹೋಮವನ್ನು ಹೀಗೆ ಮಾಡಬೇಕು, ಈ ಯಜ್ಞವನ್ನು ಹೀಗೆ ಮಾಡಬೇಕು ಅಂತಕ್ಕಂಥ ಎಲ್ಲ ಜ್ಞಾನವನ್ನು ಇರತಕ್ಕಂಥವನು, ಮತ್ತು ವ್ಯಾಕರಣ, ಮೀಮಾಂಸಾ, ತರ್ಕ, ಎಲ್ಲ ದರ್ಶನಗಳು ಎಲ್ಲದರ ಪರಿಚಯ ಇರತಕ್ಕಂಥವನು, ಮತ್ತು 4 ವೇದಗಳನ್ನು ಕೂಡ ಘನಾಂತವಾಗಿ ಅಧ್ಯಯನ ಮಾಡಿರುವವನು ಅಂತ ಇವೆಲ್ಲ ಇದೆ. ಇವರಿಗೂ ಆಚಾರ್ಯ ಅಂತ ಹೆಸರು. ಆದರೆ ಇಲ್ಲಿ ಪ್ರಕೃತ ಶಂಕರರಿಗೆ ಆಚಾರ್ಯ ಎನ್ನುವ ವಿಶೇಷಣವನ್ನು ಹಾಕಿದಾಗ ಏನಾಗುತ್ತೆ? ಇವೆಲ್ಲವೂ ಒಪ್ಪುತ್ತೆ, ಹೊಂದುತ್ತೆ. ಅದಕ್ಕಿಂತ ಮಿಗಿಲಾಗಿ ಇನ್ನೊಂದನ್ನು ನಾವು ಜೋಡಿಸ್ಕೊಳ್ಬೇಕು. ಯಾವುದದು? ಅದೇ ವೇದಾಂತ ಸಂಪ್ರದಾಯ, ಶಾಸ್ತ್ರ ಸಂಪ್ರದಾಯ. ಆಚಾರ್ಯ ಅಂತಂದ್ರೇನು? ಯಾರು ಶಾಸ್ತ್ರ ಸಂಪ್ರದಾಯವನ್ನು ಬಲ್ಲವನೋ ಅವನಿಗೆ ಈ ಒಂದು ವೇದಾಂತದಲ್ಲಿ ಆಚಾರ್ಯ ಅಂತ ಹೇಳ್ತಾರೆ. ಅವನು ಯದ್ಯಪಿ ಸರ್ವಶಾಸ್ತ್ರಾರ್ಥಕೋವಿದ ಹಾಗೆ ಇರಬೇಕೆ. ಇಂಥ ಭಾಷ್ಯ ಬರಿಬೇಕಾದ್ರೆ 4 ವೇದಗಳಲ್ಲೂ ಪಾಂಡಿತ್ಯ, ವೇದಾಂಗಗಳಲ್ಲಿ ಪಾಂಡಿತ್ಯ, ಮತ್ತು ಇತರ ದರ್ಶನಗಳಲ್ಲಿ ಪಾಂಡಿತ್ಯ ಎಲ್ಲ ಇರಬೇಕು. ಇದ್ದರೆ ಈ ಥರ ಭಾಷ್ಯ ಬರೆಯೋಕ್ಕಾಗೋದು. ಅದು ಸಮಾನವಾದ ಅಂಶ. ಆದರೆ ಇದೆಲ್ಲಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಇನ್ನೊಂದು ಅಂಶ ಏನು ಅಂತಂದರೆ, ಆ ವೇದಾಂತ ವಾಕ್ಯಗಳು ಯಾವ ಅರ್ಥದಲ್ಲಿ ಬಂದಿವೆ, ಇದಕ್ಕೆ ಇದೇ ಅರ್ಥ ಎಂಬುದಾಗಿ ನಿಶ್ಚಯ ಮಾಡುವುದಕ್ಕೆ ಬೇಕಾಗಿರತಕ್ಕಂತಹ ಒಂದು ಶಾಸ್ತ್ರ ಸಂಪ್ರದಾಯ ಅಂತ ಇದೆ. ಅದನ್ನು ಬಲ್ಲವನು ಇಲ್ಲಿ ವೇದಾಂತಗಳಲ್ಲಿ ಆಚಾರ್ಯ ಅಂತಕ್ಕಂಥ. ಒಂದು ವೇಳೆ ಈ ಸಂಪ್ರದಾಯವನ್ನು ಅವನು ಅಥವಾ ಈ ಸಂಪ್ರದಾಯಕ್ಕೆ ಬದ್ಧನಾಗಿ ಇಲ್ಲದೆ ಕೇವಲ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಪಾಂಡಿತ್ಯವನ್ನು ಹೊಂದಿದ್ದೇ ಆದರೆ ಅವರನ್ನು ನಾವು ವೇದಾಂತಗಳಲ್ಲಿ ಆಚಾರ್ಯ ಅಂತ ಕರೆಯೋದಕ್ಕಾಗೋದಿಲ್ವೋ ಏನೋ. ಅಷ್ಟರ ಮಟ್ಟಿಗೆ ವೇದಾಂತಗಳಲ್ಲಿ ಆಚಾರ್ಯ ಎನ್ನುವುದಕ್ಕೆ ಸಂಪ್ರದಾಯವಿದ ಎನ್ನುವ ಅರ್ಥವನ್ನು ಹೇಳಿದ್ದಾರೆ. ಅದನ್ನು
ಭಾಷ್ಯಕಾರರಾದ ಭಗವಾನ್ ಶಂಕರರು ತಮ್ಮ ಭಾಷ್ಯದಲ್ಲಿ ಅಲ್ಲಲ್ಲಿ ಸೂಚನೆ ಮಾಡಿಯೂ ಇದ್ದಾರೆ. ಏನಂತ ನೋಡಿ, ಈ ಅರ್ಥ ಇದೆಯಲ್ಲ, ಇದು ಸಂಪ್ರದಾಯವನ್ನು ಯಾರು ಸಂಪ್ರದಾಯವು ಯಾರಿಗೆ ಗೊತ್ತಿಲ್ಲವೋ, ಸಂಪ್ರದಾಯವು ಗೊತ್ತಿಲ್ಲದವರಿಗೆ ಈ ಅರ್ಥ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಕಡೆ ಬರೆದಿದ್ದಾರೆ. ಅಂದ್ರೇನು, ಅವರ ಒಂದು ಇದರಲ್ಲಿ ಸಂಪ್ರದಾಯವಿದ ಅಂತ ಅರ್ಥ ಇರಲಿ. ಇಲ್ಲಿ ಆಚಾರ್ಯ ಅಂದರೆ ಇವತ್ತು ಅರ್ಥ ಆಯ್ತಲ್ಲ. ಇಲ್ಲಿ ಈ ಒಂದು ಪ್ರಶಸ್ತಿಕಾರರು, ಆಚಾರ್ಯರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿರತಕ್ಕಂಥ ನಾರಾಯಣ ಯತಿಗಳು ಏನು ಮಾಡಿದ್ದೆ ನೋಡಿ, ಆಚಾರ್ಯ ಅಂಥೇಳಿ ಇನ್ನು 3 ಪಾದಗಳಲ್ಲಿ 4 ಪಾದ ಇದೆಯಲ್ಲ, 3 ಪಾದ, ಒಂದರಲ್ಲಿ ಆಚಾರ್ಯ, ಇನ್ನು 3 ಪಾದಗಳಲ್ಲಿ ಇದಕ್ಕೆ ಸರಿಯಾಗಿರತಕ್ಕಂತಹ ಪದ ಮೊಟ್ಟ ಮೊದಲಿಗೆ ವಿಚಾರ್ಯ, ಆಮೇಲೆ ಸಂಚಾರ್ಯ, ಆಮೇಲೆ ಪ್ರಚಾರ್ಯ, ಆಮೇಲಿಂದ ಆಚಾರ್ಯ. ಹೇಗೆ ಪದಗಳನ್ನು ಜೋಡಿಸ್ಕೊಂಡಿದ್ದಾರೆ. ಇದು ಒಂದು ವೈಶಿಷ್ಟ್ಯ, ಅಲಂಕಾರ. ಇದು ಈ ಒಂದು ಶ್ಲೋಕವನ್ನು ಬರೀಬೇಕಾದ್ರೆ ಒಂದು ಸರಿಯಾದ ಒಂದು ಅನುಷ್ಠುಪ್ ಛಂದಸ್ಸಿನಲ್ಲಿ ಇದ್ದರೂ ಕೂಡ ಆ ಒಂದು ಈ ಪದಗಳ ಸಂಯೋಜನೆ ಇದೆಯಲ್ಲ, ವಿಚಾರ್ಯ, ಸಂಚಾರ್ಯ, ಪ್ರಚಾರ್ಯ, ಆಚಾರ್ಯ ಅಂತಕ್ಕಂಥದ್ದು ಎಲ್ಲ ಪ್ರಾಸ ಮತ್ತು ಅನುಪ್ರಾಸಬದ್ಧವಾಗಿ ಹೃದಯಾಂಬುಜೆ ಶಂಕರಂ ಭಜೆ ಎಲ್ಲ ಒಂದು ಈ ಪ್ರಾಸಬದ್ಧವಾಗಿ ಇರ್ತಕ್ಕಂಥದ್ದು. ಅರ್ಥ ಸುಲಭವಾಗಿದೆ. ಸರ್ವ ವೇದಾಂತೈ ವಿಚಾರ್ಯಂ ಅಂದ್ರೇನು, ಸರ್ವ ವೇದಾಂತಗಳಲ್ಲಿಯೂ ಕೂಡ ಯಾವುದು ವಿಚಾರ್ಯವಾಗಿದೆಯೋ, ಯಾವ ತತ್ವ ವಿಚಾರ್ಯವಾಗಿದೆಯೋ ಅದು ಅದನ್ನು ಹೃದಯಾಂಬುಜೆ ಸಂಚಾರ್ಯಂ. ಅದ್ಯಾವ ತತ್ವ ಅದು ಪ್ರತಿಯೊಬ್ಬರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ತತ್ವವನ್ನು ನಮ್ಮ ಹೃದಯ ಕಮಲದಲ್ಲಿ ಅದು ಸಂಚರಿಸುವುದಕ್ಕೆ ಯೋಗ್ಯವಾಗಿರತಕ್ಕಂತಹ ಎಲ್ಲ ವೇದಾಂತಗಳಲ್ಲೂ ಕೂಡ ಒಮ್ಮತದಿಂದ ಹೇಳಿರತಕ್ಕಂತಹ ವಿಚಾರ. ಇಂತಹ ಒಂದು ತತ್ವವನ್ನು ಸರ್ವಲೋಕೇಶು ಪ್ರಚಾರ್ಯಂ, ಇದು ಎಲ್ಲ ಲೋಕಗಳಲ್ಲೂ ಕೂಡ ಪ್ರಚಾರ ಮಾಡಬೇಕು. ಪರಿಭೂಲೋಕ ಅಲ್ಲ, ಎಲ್ಲ ಲೋಕಗಳಲ್ಲಿಯೂ ಪ್ರಚಾರ ಮಾಡಬೇಕಾದ ತತ್ವ ಇದು. ಇಂತಹ ತತ್ವವನ್ನು ಪ್ರಚಾರ ಮಾಡಿದ ಮತ್ತೆ ಆಚಾರ್ಯ ಅದೇನು, ಇಲ್ಲಿ ಆಚಿನೋತಿ, ಎಲ್ಲವೂ ಇದರಂತೆ ನಡೀತಾ ಇದ್ದಾರೆ ಮತ್ತು ಎಲ್ಲವನ್ನೂ ಬಲ್ಲವರು ಇವರು. ಈ ಎಲ್ಲ ಇದೆಯಲ್ಲ, ಎಲ್ಲ ಅಂಶಗಳು, 3 ಅಂಶಗಳು, ಇದನ್ನು ಬಲ್ಲವರು ಆಚಾರ್ಯರು. ಇಂತಹ ಶಂಕರನನ್ನು ನಾನು ಭಜೆ, ಸೇವಿಸುತ್ತೇನೆ, ನಮಸ್ಕರಿಸುತ್ತೇನೆ ಅಂತಕ್ಕಂಥದ್ದು ಅರ್ಥ. ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಅರ್ಥ. ಇನ್ನೊಂದ್ಸರಿ ಶ್ಲೋಕ ಹೇಳಿ ಪ್ರಕೃತ ಭಾಷ್ಯ ಭಾಗವನ್ನು ಶುರು ಮಾಡೋಣ. ಓಂ ವಿಚಾರ್ಯಂ ಸರ್ವ ವೇದಾಂತೈ ಸಂಚಾರ್ಯಂ ಹೃದಯಾಂಬುಜೆ ಪ್ರಚಾರ್ಯಂ ಸರ್ವಲೋಕೇಶು ಆಚಾರ್ಯಂ ಶಂಕರಂ ಭಜೆ. ಇಲ್ಲಿ ಒಂದನ್ನು ನನಗೆ ಮನಸ್ಸಿಗೆ ಬಂತು. ಇಲ್ಲಿ ಪ್ರಚಾರ್ಯಂ ಸರ್ವಲೋಕೇಶು ಅಂತ ಇದೆ. ಅದನ್ನು ನಾವು ಬೇಕಾದ್ರೆ ಪ್ರಾಚಾರ್ಯ ಅಂತ ಬೇಕಾದ್ರೆ ಅಲ್ಲಿ ಯಾಕೆ ಪ್ರಾಚಾರ್ಯ ಅಂತ ಮಾಡಿದ್ರೆ ಆಚಾರ್ಯ ಅಂತ ಮುಂದೆ ಬಂದೇ ಇದೆಯಲ್ಲ, ಅದಕ್ಕೋಸ್ಕರ ಇನ್ನೊಂದು ಸರಿ ಪ್ರಾಚಾರ್ಯ ಅಂತ ಬಂದರೆ ಸರಿ ಹೋಗಲ್ಲ ಅಂತಲ್ಲ, ಅದಕ್ಕೆ ಎನ್ನುವ ಉಪಸರ್ಗವನ್ನು ಸೇರಿಸಿದಾಗ ಇನ್ನೂ ಹೆಚ್ಚಿನ ಒಂದು ಅರ್ಥವನ್ನು ಕೊಡುತ್ತೆ ಅನ್ನೋ ಬದ್ದೆ. ಬಟ್ ಇದು ಸರಿಯಾಗಿದೆ, ಪ್ರಚಾರ್ಯಂ ಸರ್ವಲೋಕೇಶ್. ಯಾಕೆ ಯಾವ ದೀರ್ಘ ಇಲ್ಲ, ಪ್ರಾಸ ಅನುಪ್ರಾಸಕ್ಕೆ 100ಕ್ಕೆ 100 ಭಾಗ ಹೊಂದುವಂಥ ಒಂದು ಶ್ಲೋಕ ಇದು. ವಿಚಾರ್ಯಂ ಸರ್ವ ವೇದಾಂತೈ ಸಂಚಾರ್ಯಂ ಹೃದಯಾಂಬುಜೆ ಪ್ರಚಾರ್ಯಂ ಸರ್ವಲೋಕೇಶು ಆಚಾರ್ಯಂ ಶಂಕರಂ ಭಜೆ. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ತ್ರಯೋದಶಂ ಚತುರ್ದಶ ಸೂತ್ರಾತ್ಮಕಂ ಉತ್ಕ್ರಾಂತಿಗತ್ಯಧಿಕರಣಂ. ಓಂ ಉತ್ಕ್ರಾಂತಿಗತ್ಯಾಗತೀನಾಂ ಓಂ ಸ್ವಾತ್ಮನಾಚೋತ್ತರಯೋಃ ಓಂ ನಾಣುರತಚ್ಛ್ರುತೆ ಋತಿಚೇನ್ನೋ ನೇತರಾಧಿಕಾರಾತ್ ಓಂ ಸ್ವಶಬ್ದೋನ್ಮಾನಾಭ್ಯಾಂಚ
ಓಂ ಅವಿರೋಧಶ್ಚಂದನವತ್ ಓಂ ಅವಸ್ಥಿತಿ ವೈಶೇಷ್ಯಾದಿರಚೇನ್ನಾಭ್ಯುಪಗಮಾಧೃತಿ ಓಂ ಗುಣಾದ್ವಾಲೋಕವತ್ ಓಂ ವ್ಯತಿರೇಕೋ ಗಂಧವತ್ ಓಂ ತಥಾ ಚ ದರ್ಶಯತಿ ಓಂ ಪೃಥಗುಪದೇಶಾತ್ ಓಂ ತದ್ಗುಣಸಾರತ್ವಾತು ತದ್ವ್ಯಪದೇಶಃ ಪ್ರಾಜ್ಞವತ್ ಓಂ ಯಾವದಾತ್ಮಭಾವಿತ್ವಾಚ್ಚನದೋಷಸ್ತದ್ದರ್ಶನಾತ್ ಓಂ ಪುಂಸ್ತ್ವಾದಿವತ್ವಸ್ಯ ಸತೋಭಿವ್ಯಕ್ತಿಯೋಗಾತ್ ಓಂ ನಿತ್ಯೋಪಲಬ್ಧಿರುಪಲಬ್ಧಿ ಪ್ರಸಂಗೋನ್ಯತರ ನಿಯಮೋ ವಾನ್ಯಥಾ. ಇದು ಆ ಒಂದು 14 ಸೂತ್ರಗಳು ಆ ಒಂದು ಅಧಿಕರಣದಲ್ಲಿ ಉತ್ಕ್ರಾಂತಿಗತ್ಯ ಅಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂಥ ಸೂತ್ರಗಳು. ಅದರಲ್ಲಿ 30ನೆಯ ಸೂತ್ರ ಈಗ ಓಂ ಯಾವದಾತ್ಮಭಾವಿತ್ವಾಚ್ಚನದೋಷಸ್ತದ್ದರ್ಶನಾತ್ ಓಂ ಯಾವದಾತ್ಮಭಾವಿತ್ವಾಚ್ಚನದೋಷಸ್ತದ್ದರ್ಶನಾತ್. ಯಾವದಾತ್ಮಭಾವಿತ್ವಾತ್ ಅಯಂ ಬುದ್ಧ್ಯುಪಾರಿ ಸಂಬಂಧ ನ ದೋಷಃ ಕುತಃ ತದ್ದರ್ಶನಾತ್ ತಥಾ ದರ್ಶನಾತ್ ಯಾವದಾತ್ಮಭಾವಿತ್ವಸ್ಯ ದರ್ಶನಾತ್. ಅಂದ್ರೇನು? ಈ ಬುದ್ಧಿ ಎಂಬ ಉಪಾಧಿಯ ಸಂಬಂಧವು ಯಾವದಾತ್ಮಭಾವಿಯಾಗಿದೆ. ಯಾವದಾತ್ಮಭಾವಿ ಅಂದರೆ ಎಲ್ಲಿಯವರೆಗೆ ನಮಗೆ ಈ ಒಂದು ಆತ್ಮಭಾವ ಆತ್ಮೈಕ್ಯದ ಭಾವ ಪರಮಾರ್ಥ ಜ್ಞಾನ ಉಂಟಾಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಈ ಬುದ್ಧಿಪಾಧಿ ಸಂಬಂಧ ಅದರ ಒಂದು ಸಂಘ ಅಂತಕ್ಕಂಥದ್ದು ಸಂಬಂಧ ಇದ್ದೇ ಇರುತ್ತೆ ಅಲ್ಲಿಯವರೆಗೂ ಕೂಡ. ಅಲ್ಲಿ ಯಾವಾಗ ಬುದ್ಧಿಪಾರ ಸಂಬಂಧ ಇದೆ ಅಂತಾಯಿತೋ ಎಲ್ಲ ಸಂಸಾರವೂ ಕೂಡ ಇದ್ದೇ ಇದೆ. ನಾವು ಅಲ್ಲಿ ಕಳೀತಾ ಇಲ್ಲ, ಇದ್ದೇ ಇದೆ. ಆದರೆ ಎಲ್ಲಿವರೆಗೆ ಇದರ ಒಂದು ಆಟ ಎಲ್ಲ ಎಲ್ಲಿಯವರೆಗೆ ಅಷ್ಟೇ, ಅಲ್ಲಿಯವರೆಗೆ ಮಾತ್ರ. ಎಲ್ಲಿಯವರೆಗೆ ಅಂದರೆ ಎಲ್ಲಿಯವರೆಗೆ ಯಾವಾಗ ಒಂದು ಆತ್ಮಜ್ಞಾನ ಅಂತಕ್ಕಂಥದ್ದು ಅವನಿಗೆ ತನ್ನ ಸ್ವರೂಪದ ಯಥಾರ್ಥ ಜ್ಞಾನ ಯಾವಾಗ ಆಗುತ್ತೋ ಆ ಕ್ಷಣದಲ್ಲಿಯೇ, ಕ್ಷಣ ಅಂತ ಹೇಳೋದು ತಪ್ಪೆ, ಆಗಲೇ ಏನಾಗುತ್ತೆ ಈ ಉಪಾಧಿ ಸಂಬಂಧ ಇಲ್ಲ. ಅಂದರೆ ಉಪಾಧಿಯೂ ಇಲ್ಲ, ಸಂಬಂಧವೂ ಇಲ್ಲ, ಯಾವುದರಲ್ಲಿ ಸಂಬಂಧ ಏನೂ ಇಲ್ಲ ಎಂಬುದಾಗಿ ಒಂದು ಜ್ಞಾನವಾಗುತ್ತೆ. ಜ್ಞಾನ ಆಯಿತು ಅಂತಂದ್ರೆ ಒಂದೇ, ಮೋಕ್ಷವಾಯಿತು ಅಂತಂದ್ರೆ ಒಂದೇ. ಈ ಒಂದು ಸೂತ್ರದಲ್ಲಿ ಕಡೆಯ ಭಾಗವನ್ನು ಸ್ವಲ್ಪ ನೋಡ್ತಾ ಇದ್ದೇವೆ ನಾವು. ಏನು ಈ ಬುದ್ಧಿ ಸಂಬಂಧ ಅಂತ ಇದೆಯಲ್ಲ, ಅದು ಎಲ್ಲಿಯವರೆಗೆ ಅಂತಂದರೆ ಈ ಒಂದು ಆತ್ಮಜ್ಞಾನ ಮೋಕ್ಷ ಅಂತ ಕೈವಲ್ಯ ಅದು ಆಗುವವರೆಗೆ ಅಂತ ಅಷ್ಟೇ ಅಂತ. ಅದರಲ್ಲಿ ಆ 141ನೇ ಭಾಷ್ಯ ಭಾಗ ಕೊಂಚ ಭಾಗ ಆಗಿತ್ತು. ಇದನ್ನು ವಿಸ್ತಾರವಾಗಿ ಹಿಂದಿನ ಭಾಗದಲ್ಲಿ ಹೇಳಿದ್ದಾಗಿದೆ. ಈಗ ಕೇವಲ ಇದನ್ನು ಅನುವಾದ ಮಾತ್ರ ಮಾಡಿಕೊಂಡು ಕೆಲವು ಉಪನಿಷದ್ ವಾಕ್ಯ ಇದೆ, ಅದನ್ನು ನೋಡ್ಕೊಂಡು ಮುಂದೆ ಹೋಗೋಣ. 1 2 3 4 5 6 ಕೆಳಗೆ 254ನೇ ಪುಟ 141ನೇ ಭಾಷ್ಯ ಭಾಗ ಕೆಳಗಡೆಯಿಂದ 5ನೆಯ ಪಂಕ್ತಿ ಅಲ್ಲಿಂದ ಪ್ರಾರಂಭ ಆಗಿದೆ. ಏನು ಅದು ನೋಡಿ, ಇದಕ್ಕೆ ವಿವರಣೆ ಕೊಟ್ಟಿದ್ದಾಗಿದೆ. ಏನು ಯೋ ಎಂ ವಿಜ್ಞಾನಮಯ ಪ್ರಾಣೇಶು ಹೃದ್ಯಂತರ್ಜ್ಯೋತಿ ಅಂಥೇಳಿ ಪುರುಷ ಅಂಥೇಳಿ ಸಮಾನಸ್ಸನ್ ಉಭೌ ಲೋಕಾವನು ಸಂಚರತಿ ಅಂದ್ಬಿಟ್ಟು ಧ್ಯಾಯತೀವ ಲೇಲಾಯತೀವ ಸಮಾನಸ್ಸನ್ ಉಭೌ ಲೋಕವನು ಸಂಚರಿತಿ ಅಂತ ಹೇಳಿ ಸಮಾನವಾಗಿ ಎಲ್ಲ ಸ್ಥಿತಿಗಳಲ್ಲೂ ಎಲ್ಲ ಅವಸ್ಥೆಗಳಲ್ಲೂ ಇವನು ಇದ್ದಾನೆ. ಜಾಗೃತಿನಲ್ಲಿ ಹೆಚ್ಚಿಗೆ ಪ್ರಕಟವಾಗಿದ್ದಾನೆ, ಅಲ್ಲಿ ಕಮ್ಮಿ ಇದೆ ಅಂತ ಅಲ್ಲ, ಎಲ್ಲದರಲ್ಲೂ ಒಂದೇ ಥರ ಪ್ರಕಟವಾಗಿದ್ದಾನೆ. ಇದನ್ನು ಹೇಳಿದ್ದರಿಂದ ನಮಗೆ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಇಲ್ಲಿ ವಿಜ್ಞಾನಮಯ ಅಂದ್ರೇನು? ವಿಜ್ಞಾನಮಯ ಅಂತಂದರೆ ಬುದ್ಧಿಮಯ ಅಂತ ಅರ್ಥ. ಇವೆಲ್ಲ ಹೇಳಿದ್ದಾಗಿದೆಯಲ್ಲ, ಈ ಬುದ್ಧಿಮಯ ಇವನ ಸಂಬಂಧ. ಬುದ್ಧಿಮಯ ಅಂತಂದ್ರೇನು? ಇಲ್ಲಿ ಆ ಬುದ್ಧಿ ಪ್ರಚುರ, ಹೌದು ತಾನೆ? ಈ ಬುದ್ಧಿ ಪ್ರಚುರ ಅಂದರೆ ಬುದ್ಧಿ ಒಂದು ಉಪಾಧಿಯ ಸಂಬಂಧದಿಂದ ಇರತಕ್ಕಂಥದ್ದು. ಬುದ್ಧಿ ಎಂಬ ಉಪಾಧಿ ಸಂಬಂಧದಿಂದ ಇದು
ಇದಕ್ಕೇನು ವಿಜ್ಞಾನಮಯ ಅಂತ ಹೇಳಿದ್ದಾರೆ. ಇದು ಎಲ್ಲಿವರೆಗೆ? ಇದು ಯಾವುದಿದು? ಅವಿದ್ಯ. ಬುದ್ಧಿ ಎಂಬ ಉಪಾಧಿಯನ್ನು ಕೂಡಿರುವುದು ಅಂತಂದ್ರೆ ಒಂದೇ, ಅವಿದ್ಯೆಯನ್ನು ಕೂಡಿರುವುದು ಅಂತಂದ್ರೆ ಒಂದೇ. ಇದು ಸಮಾನವಾಗಿ ಎಲ್ಲ ಅವಸ್ಥೆಗಳಲ್ಲೂ ಇದೆ ಅಂದರೆ ಏನು ಹೇಳಿದಾಗಾಯಿತು? ಜಾಗೃತನಲ್ಲೂ ಇದೆ, ಇದು ಸ್ವಪ್ನದಲ್ಲೂ ಇದೆ, ಮತ್ತೆ ಸುಷುಪ್ತಿಯಲ್ಲಿಯೂ ಇದೆ. ಸುಷುಪ್ತಿಯಲ್ಲಿ ಹೇಳಿದ್ದಾರೆ ಏನು? ಸುಷುಪ್ತಿಯಲ್ಲಿ ಸ್ವಂ ಅಪೀತೋ ಭವತಿ ಅಂತ ಹೇಳಿದ್ದಾರೆ. ಅಲ್ಲಿ ಏನು? ಅಲ್ಲಿ ಯಾವ ಒಂದು ದ್ವೈತವೂ ಇಲ್ಲ, ಅವನು ಪರಮಾತ್ಮನೇ ಅಂತ ಹೇಳಿದ್ದಾರೆ. ಆದರೂ ಕೂಡ ಇಲ್ಲಿ ಮೂರೂ ಅವಸ್ಥೆಗಳಲ್ಲಿ ಇದ್ದಾನೆ ಅಂತ ಹೇಳಿರೋದ್ರಿಂದ ಅಲ್ಲಿಯೂ ಕೂಡ ಈ ಒಂದು ಅವಿದ್ಯಾ ಬುದ್ಧಿಪಾದಿ ಸಂಬಂಧ ಅಂತಕ್ಕಂಥದ್ದು ಇದ್ದೇ ಇದೆ. ಅಲ್ಲಿ ಏನಾಯಿತು? ಸಂಸಾರ ಇದೆ, ಪ್ರಕಟವಾಗಿಲ್ಲ ಅಷ್ಟೆ. ನೋಡೋಣ ಇದು. ತತ್ರ ವಿಜ್ಞಾನಮಯ ಇತಿ ಬುದ್ಧಿಮಯ ಇತ್ಯೇತದುಕ್ತಂ ಭವತಿ. ಇದು ಹೇಳಾಗಿದೆ. ಪ್ರದೇಶಾಂತರೇ ವಿಜ್ಞಾನಮಯೋ ಮನೋಮಯ ಪ್ರಾಣಮಯಶ್ಚಕ್ಷುರ್ಮಯ ಶ್ರೋತ್ರಮಯ. ಪ್ರದೇಶಾಂತರೇ ಅಂದರೆ ಬೇರೆಯ ಸ್ಥಳದಲ್ಲಿಯೂ, ಸ್ಥಳಾಂತರೆ ಅಂತ ಅರ್ಥ, ಬೇರೆಯ ಸ್ಥಳದಲ್ಲಿಯೂ ಕೂಡ ಯಾವುದು ಇದು? ಅನ್ಯ ಪ್ರದೇಶಾಂತರಂ ತಸ್ಮಿನ್ ಪ್ರದೇಶಾಂತರೇ ಇತಿ ವಿಗ್ರಹ. ಏನು? ಬೇರೆಯ ಕಡೆಯಲ್ಲಿಯೂ ಕೂಡ, ಅಂದರೆ ಬೃಹದಾರಣ್ಯಕದಲ್ಲಿಯೂ ಕೂಡ ಏನು ಹೇಳಿದ್ದಾರೆ? ಅಲ್ಲಿ ಬೃಹದಾರಣ್ಯಕ ಆದರೆ ಇಲ್ಲಿ ಹೇಳಿದ್ದು ಒಂದು ಕಡೆ, ಅಲ್ಲಿ ಹೇಳಿದ್ದು ಈ 4ನೇ ಬ್ರಾಹ್ಮಣದಲ್ಲಿ ಇದು 3ನೇ ಬ್ರಾಹ್ಮಣದಲ್ಲಿ ಹೇಳಿದ್ದಾರೆ ಅಷ್ಟೆ. ಅಲ್ಲೇ ಬೇರೆ ಕಡೆ ಏನು ಹೇಳಿದ್ದಾರೆ? ವಿಜ್ಞಾನಮಯ, ಮನೋಮಯ, ಪ್ರಾಣಮಯ, ಚಕ್ಷುರ್ಮಯ, ಶ್ರೋತ್ರಮಯ ಅಂತ ಹೇಳಿ ಆಯಾಯ ಉಪಾಧಿ ಸಂಬಂಧದಿಂದ ಅವನಿಗೆ ಈ ಮಯತ್ವ ಬಂದಿದೆ. ಆ ಉಪಾಧಿ ಸಂಬಂಧ, ಶ್ರೋತ್ರೋಪಾದಿ ಸಂಬಂಧ ಶ್ರೋತ್ರಮಯ, ಪ್ರಾಣೋಪಾದಿ ಸಂಬಂಧ ಪ್ರಾಣಮಯ, ಮನೋಪಾದಿ ಸಂಬಂಧ ಹೀಗೆ ಬಂದಿದೆ. ಇತಿ ವಿಜ್ಞಾನಮಯಸ್ಯ ಮನ ಆದಿಭಿ ಸಹ ಪಾಠಾತ್. ಮತ್ತು ಇಲ್ಲಿ ವಿಜ್ಞಾನಮಯ ಅಂತಂದರೆ ಯಾತಕ್ರಿ ಬುದ್ಧಿ ಅಂತ ಯಾಕ್ರಿ ಮಾಡಿದ್ರಿ? ವಿಜ್ಞಾನಮಯ ಅಂತಂದರೆ ಕೇವಲ ವಿಜ್ಞಾನ ಅಂತ ಮಾಡಿ ಏನು ಜ್ಞಾನವೇ ಯಾವುದು ಬೌದ್ಧರು ಹೇಳ್ತಾರಲ್ಲ ಅದು ಯಾಕೆ ಆಗಬಾರ್ದು ಅಂದರೆ, ಇಲ್ಲಪ್ಪ ಹಾಗೆ ಮಾಡೋ ಹಾಗಿಲ್ಲ. ಯಾಕೆ ಅಂತಂದರೆ ಒಂದು ದೊಡ್ಡ ಕಾರಣ ಕೊಡ್ತಾ ಇದ್ದಾರೆ. ಇದು ಈ ವಿಜ್ಞಾನಮಯ ಅಂತನ್ನೋ ಪದ ಇದೆಯಲ್ಲ, ಅದು ಎಲ್ಲಿ ಬಂದಿದೆಯಪ್ಪ? ಯಾವ ಸಂದರ್ಭದಲ್ಲಿ ಬಂದಿದೆ? ಮನೋಮಯ, ಪ್ರಾಣಮಯ, ಚಕ್ಷುರ್ಮಯ, ಶ್ರೋತ್ರಮಯ, ಹೀಗೆ ಇವೆಲ್ಲ ಕರಣಗಳು, ಹೌದು ತಾನೆ? ಈ ಕರಣಗಳೆಂಬ ಉಪಾಧಿಯ ಸಂಬಂಧದಿಂದ ಕೂಡಿದ್ದಾನೆ ಅಂತ ಹೇಳುವ ಪಕ್ಕದಲ್ಲಿ ಬಂದಿದೆ ಇದು. ಅಂದರೆ ಏನಾಯಿತು? ಈ ವಿಜ್ಞಾನಮಯಕ್ಕೆ ನಾವು ಪರಮಾರ್ಥ ಜ್ಞಾನ ಅಂತ ಅರ್ಥ ಮಾಡೋಕ್ಕಾಗುತ್ತಾ? ಅಥವಾ ಇನ್ನೊಂದು ಬೌದ್ಧರ ವಿಜ್ಞಾನ ಅಂತ ಅರ್ಥ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಇದು ಕರಣಗಳ ಜೊತೆಯಲ್ಲಿ ಬಂದಿರೋದ್ರಿಂದ ಇದನ್ನೂ ಕೂಡ ಇದು ಕರಣಾರ್ಥದಲ್ಲೇ ನಾವು ತಿಳ್ಕೊಳ್ಬೇಕಿದ್ರೆ. ಕರಣಾರ್ಥ ಏನು? ಬುದ್ಧಿ ಅಂತಕ್ಕಂಥ ಕರ್ಣ. ಹೀಗೆ ಪ್ರಕರಣ ಬಲಾತ್ ಅತ್ರ ವಿಜ್ಞಾನಮಯ ಇತ್ಯುಕ್ತೆ ಬುದ್ಧಿಮಯ ಇತ್ಯರ್ಥ, ಬುದ್ಧಿ ಪ್ರಚುರ ಇತ್ಯರ್ಥ, ಬುದ್ಧಿಪಾದ ಸಂಬಂಧ ಇತ್ಯರ್ಥ ಅಷ್ಟೆ. ಮತ್ತು ಬುದ್ಧಿಮಯತ್ವಂಚ ತದ್ಗುಣಸಾರತ್ವಮೇವ ಅಭಿಪ್ರೇಯತೆ. ಈ ಬುದ್ಧಿಮಯತ್ವ ಅಂತಕ್ಕಂಥದ್ದು ಏನು? ತದ್ಗುಣಸಾರತ್ವಂ ಅಂದ್ರೆ ಏನು? ತದ್ಗುಣ ಪ್ರಧಾನತ್ವಂ ಅಂತ. ಇಲ್ಲಿ ಮಯ ಅಂತಂದ್ರೆ ಏನಾಯಿತು? ಪ್ರಚುರ ಅಂತ ಹೇಳಿದ್ರೂ ಕೂಡ ಏನಂತ ಅರ್ಥ ಅಂದರೆ ತದ್ಗುಣಸಾರತ್ವ. ತದ್ಗುಣಸಾರತ್ವ ಅಂದ್ರೇನು? ಯಾವುದು? ಬುದ್ಧಿ ಅಂದರೆ ಬುದ್ಧಿ, ಮನಸ್ಸು, ಚಕ್ಷು ಹಾಗೆ ಆಯಾಯ ಕರಣಕ್ಕೆ ಸಂಬಂಧಪಟ್ಟಾಗೆ. ಇಲ್ಲಿ ಏನು ಪ್ರಕೃತ? ಬುದ್ಧಿ. ತದ್ಗುಣ ಅಂದ್ರೇನು? ಬುದ್ಧಿಗುಣ ಅಂತಂತ. ಬುದ್ಧಿಗುಣ ಸಾರತ್ವ ಅಂತಂದ್ರೇನು? ಬುದ್ಧಿಗುಣ ಪ್ರಧಾನತ್ವ ಅಂತ ಅರ್ಥ. ಇತಿ ಬುದ್ಧಿಗುಣ ಪ್ರಧಾನತ್ವಂ ಅಂತ ಹೇಳ್ತಕ್ಕಂಥದ್ದು ಯಾವುದರಲ್ಲಿ? ವಿಜ್ಞಾನಮಯ ಅಂತನ್ನುವುದಕ್ಕೆ ಅರ್ಥ. ಮಯ ಅಂತನ್ನೋದಕ್ಕೆ ಪ್ರಾಧಾನ್ಯ ಅಂತ ಅರ್ಥವನ್ನು ಕೊಟ್ಟಿದ್ದಾರೆ. ಮತ್ತು ಯಥಾ ಲೋಕೆ ಸ್ತ್ರೀಮಯೋ ದೇವದತ್ತ ಇತಿ ಸ್ತ್ರೀರಾಗಾದಿ ಪ್ರಧಾನ ಅಭಿಧೀಯತೆ. ಇಲ್ಲಿ ನಾವು ಇದೆಲ್ಲ ಲೋಕ ವ್ಯವಹಾರದಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಸ್ತ್ರೀಮಯೋ ದೇವದತ್ತ. ದೇವದತ್ತ ಅನ್ನೋಬ್ಬ ಯಾವನೋ ಇದ್ದಾನಪ್ಪ, ಅಯ್ಯಯ್ಯೋ ಅವನೇನ್ರಿ, ಅವನು ಸ್ತ್ರೀಲೋಲ ಅಂತಾರೆ, ಸ್ತ್ರೀಮಯ ಅಂತಾರೆ. ಶ್ರೀಮಯ ಅಂದ್ರೆ ಏನು? ಶ್ರೀಮಯ ಅಂದ್ರೆ ಏನು? ಅವನೇನು ಹೆಂಗಸು ಅಂತ ಅರ್ಥನ? ಅವನು ಗಂಡಸವನು.
ಇಲ್ಲ ಎಲ್ಲ ತುಂಬಿಕೊಂಡೆ ಏನರ್ಥ ಶ್ರೀಮಯ ಅಂತಂದೇನು ಅಂದರೆ ಸ್ತ್ರೀಯಲ್ಲಿ ಹೆಚ್ಚಿನ ಅನುರಾಗವನ್ನು ತೋರಿಸ್ತಾ ಇರ್ತಾನೆ. ಅಲ್ಲಿ ಏನು ಸ್ತ್ರೀ ಅನುರಾಗ ಪ್ರಧಾನ ಅಂತ ಅರ್ಥ. ಸ್ತ್ರೀಷು ಅನುರಾಗ ಪ್ರಧಾನ ಸ್ತ್ರೀರಾಗ ಅಂತ ಅಷ್ಟು. ಹಾಗೆ ಅವನಿಗೆ ಅನುರಾಗ ಇದೆ, ಅದು ಪ್ರಧಾನವಾಗಿದೆ ಅಂತನ್ನುವುದರಲ್ಲಿ ಸ್ತ್ರೀಮಯ ಅಂತ ಹೇಳ್ತಾರೆ. ಅಯ್ಯೋ ಅವನೇನ್ರಿ ಅವನ ಶರೀರ ಎಲ್ಲ ಅಪ್ಪ ಶರೀರ ಎಲ್ಲ ಒಳ್ಳೆ ಹಣಮಯ ಸಂಪದ್ಮಯ ಅಂದ್ರೇನು ಅಷ್ಟು ಹಣವಂತ ಧನವಂತ ಅಂತ ಅರ್ಥ. ಮತ್ತು ಆ ಹಣನ ಸಂಪಾದನೆ ಮಾಡೋದ್ರಲ್ಲೇ ಅಷ್ಟು ಅನುರಕ್ತನಾಗಿದ್ದಾನೆ. ಏನು ಸಂಪಾದನೆ ಮಾಡಿ 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 ಇರ್ತಾನೆ ಅಂತ ಮಯ ಅಂದರೆ ಅರ್ಥ. ಮತ್ತು ತದ್ವತ್ ಸಹ ಸಮಾನಸ್ಥನುಭವ ಲೋಕಾವನ ಸಂಚರತಿ, ಇದಕ್ಕೆ ಅರ್ಥ ಗೊತ್ತಿದೆಯಲ್ಲ. ಇತಿ ಚ ಲೋಕಾಂತರ ಗಮನೇಪಿ ಅವಿಯೋಗಂ ಬುದ್ಧಿಯ ದರ್ಶಯತಿ, ಇದು ಪ್ರಧಾನವಾದ ಅಂಶ. ಇತಿ ಈ ಒಂದು ಪದ ಇದೆಯಲ್ಲ, ಸಮಾನಸ್ಥನುಭವ ಲೋಕಾವನ ಸಂಚರತಿ ಅಂತಕ್ಕಂಥದ್ದು, ಇದರಿಂದ ಏನು ಗೊತ್ತಾಗ್ತಾ ಇದೆ ನಮಗೆ? ಇವನು ಲೋಕಾಂತರ ಗಮನೇಪಿ ಅಂದರೆ ಲೋಕಾಂತರ ಎಲ್ಲರೂ ಹೋಗಲಿ, ಸ್ಥಿತ್ಯಂತರನೋ ಅಥವಾ ಅವಸ್ಥಾಂತರನೋ ಏನೋ ಎಲ್ಲಾದರೂ ಹೋದರೂ ಕೂಡ ಇವನಿಗೆ ಅವಿಯೋಗಂ ಬುದ್ಧಿಯ ದರ್ಶಯತಿ, ಬುದ್ಧಿಯೊಡನೆ ಇವನಿಗೆ ಅವಿಯೋಗ ಅಂದರೆ ಏನು, ಇವನಿಗೆ ವಿಯೋಗ ಅಂತಕ್ಕಂಥದ್ದು ಇಲ್ಲ, ಅದರ ಜೊತೆ ಇದ್ದುಕೊಂಡೇ ಹೋಗ್ತಾನಷ್ಟೆ. ಅದು ಎಲ್ಲಿ ಹೋದರೂ ಕೂಡ ವಿದ್ಯಾ ಅಜ್ಞಾನ ಅಂತಕ್ಕಂಥದ್ದು ಇದ್ದೇ ಇರುತ್ತೆ, ಬಿಡೋದಿಲ್ಲ. ಯಾವಾಗ ಬಿಡುತ್ತೆ ಅಂದರೆ ಜ್ಞಾನವಾದಾಗ ಬಿಡುತ್ತೆ ಅಷ್ಟೆ. ಏನು ಜ್ಞಾನ? ಅದೇ ಪರಮಾರ್ಥ ಜ್ಞಾನ. ಅದು ಹೇಗಾಗುತ್ತೆ? ಅದಕ್ಕೆ ತದ್ವಿಜ್ಞಾನಾರ್ಥಂ ಸ ಗುರುಮೇ ವಾಭಿಗಚ್ಚೇತ್ ಅಂತಕ್ಕಂಥದ್ದೆಲ್ಲ ಹೇಳಿರ್ತಕ್ಕಂಥದ್ದು ಉಪನಿಷತ್ತಿರ್ತಕ್ಕಂಥದ್ದು ಅದಕ್ಕೋಸ್ಕರನೇ ಅಂತ ಹೇಳಿ ತಚ್ಚ ದರ್ಶಯತಿ ಅಂತಂದ್ರೆ ನೋಡಿ, ಇಲ್ಲಿ ಅವನು ಬುದ್ಧಿಯೊಡನೆ ಸಂಬಂಧ ಹೋಗ್ತಾನೆ. ಆದರೆ ನೋಡಿ ಇಲ್ಲಿ ಮುಂದೆ ಹೇಳ್ತಾರೆ, ಕೇನ ಸಮಾನ, ಯಾವುದರೊಡನೆ ಸಮಾಧಾನಾಗಿ ಅಂತಾರೆ, ತಯೈವ ಬುದ್ಧಿಯ ಇತಿ ಗಮ್ಯತೆ ಸನ್ನಿಧಾನಾತ್. ಇಲ್ಲಿ ಬೇರೆ ಯಾಕೆ ಅರ್ಥ ಮಾಡಬಾರ್ದು, ಬುದ್ಧಿ ಅಂತಲೇ ಯಾಕೆ ಅರ್ಥ ಮಾಡಬಾರ್ದು? ಆ ಅರ್ಥ ಮಾಡಬೇಕು ಅಂತಂದರೆ ಅದು ನೋಡ್ರಿ, ಬುದ್ಧಿ ಹತ್ತಿರ ಇರ್ತಕ್ಕಂಥದ್ದು. ಹತ್ತಿರ ಅಂದರೆ ಏನು? ವಿಜ್ಞಾನಮಯ ಪ್ರಾಣೇಶು, ಪ್ರಾಣಗಳಲ್ಲಿ ವಿಜ್ಞಾನಮಯ ಅಂಥೇಳಿ ಅದ್ರ ಪಕ್ಕದಲ್ಲೇ ಹಾಕಿದ್ದಾರೆ ಅದನ್ನ. ಆದ್ದರಿಂದ ಅದನ್ನು ತಗೋಬೇಕೇ ಹೊರತು ಇನ್ನೆಲ್ಲೋ ಯಾವುದೋ ಇರೋದನ್ನು ತಗೋಬಾರ್ದು. ಹತ್ತಿರ ಯಾವ್ದು ನಾವು ಹೇಳಿದಾರೋ ಅದು ಸಂಬಂಧಪಟ್ಟದ್ದು ಅದಕ್ಕೆ ತಗೋಬೇಕು. ಸನ್ನಿಧಾನ ಅಂತಂದರೆ ಹತ್ತಿರ ಇರೋದ್ರಿಂದ, ಅಲ್ಲೇ ಪಕ್ಕದಲ್ಲಿರೋದ್ರಿಂದ, ಆ ಪದ ಪಕ್ಕದಲ್ಲೇ ಇದೆ, ಅದರಿಂದ ಬುದ್ಧಿಯ ಅಂತ ನಮಗೆ ಗೊತ್ತಾಗ್ತಾ ಇದೆ, ಬುದ್ಧಿಪಾರಿ ಸಂಬಂಧದಿಂದ ಅಂತ ಗೊತ್ತಾಗ್ತಾ ಇದೆ. ತಚ್ಚ ದರ್ಶಯತಿ, ಹೀಗಿದ್ದರೂ ಕೂಡ ಅವನಿಗೆ ಯಾವ ಸಂಬಂಧವೂ ಇಲ್ಲ, ಬುದ್ಧಿಪಾರಿ ಸಂಬಂಧ ಇಲ್ಲ ಅಂದರೆ ಅವನಿಗೆ ಯಾವ ಸಂಬಂಧವೂ ಇಲ್ಲ. ಬುದ್ಧಿಪಾರಿ ಅಂತಕ್ಕಂಥದ್ದು ಇದೆ, ಅವನಿಗೆ ಅದರ ಸಂಬಂಧ ಇಲ್ಲ ಅಂದರೆ ಏನು? ಅದು ಕೇವಲ ಅವನಿಗೆ ಯಾವತ್ತೂ ಇಲ್ಲ, ನಮಗೆ ಕೇವಲ ಅವಿದ್ಯೆಯಿಂದ ತೋರ್ತಾ ಇರ್ತಕ್ಕಂಥದ್ದಷ್ಟೆ. ಹಾವು ಅಂತಕ್ಕಂಥದ್ದು ಯಾವತ್ತೂ ಇಲ್ಲ. ಯಾಕೆ? ಅದರ ಒಂದು ಪರಮಾರ್ಥ ಸ್ವರೂಪ ನಮಗೆ ಅರ್ಥ ಆಗಿಲ್ಲ, ಅದಕ್ಕೆ ನಮಗೆ ಹಾವು ತೋರ್ತಾ ಇದೆ. ಪರಮಾರ್ಥ ಸ್ವರೂಪ ಅರ್ಥ ಆಗ್ಬಿಟ್ರೆ ಅಯ್ಯೋ ಇದು ಪರಮಾರ್ಥ ಸ್ವರೂಪ ಯಾವುದು? ಹಗ್ಗ. ಅಲ್ಲಿಗೆ ಅದಕ್ಕೋಸ್ಕರ ಅಲ್ಲಿ ತನಕ ಏನು, ಅದು ಹಾವಿದೆ, ಅದು ನಿಜವಾಗಲೂ ಹಾವಿದೆಯಾ ಅಲ್ಲಿ ಹಗ್ಗದಲ್ಲಿ? ಹಾವಿನಂತೆ ನಮಗೆ ಕಾಣುತ್ತದೆ, ಹಾವಿನಂತೆ ಅಂತಂತ ನಮಗೇನು ತೋರೋದಿಲ್ಲ, ಹಾವೇಂತೆ ತೋರೋದು. ಯಾಕೆ? ಅವಿದ್ಯೆಯಿಂದ. ಆದರೆ ಪರಮಾರ್ಥವಾಗಿ ಏನು ಹೇಳೋದು ಅಂತಂದರೆ ಅದು ಅವನಿಗೆ ಸಂಬಂಧ ಇಲ್ಲ, ಅದರದ್ದನ್ನು ಧ್ಯಾಯತೀವ ಲೀಲಾಯತೀವ, ಮನಸ್ಸಿನ ಸಂಬಂಧವೂ ಇಲ್ಲ, ಶರೀರ ಇಂದ್ರಿಯಗಳ ಸಂಬಂಧವೂ ಇಲ್ಲ. ಮತ್ತು ಏತದುಕ್ತಂ ಭವತಿ ನಾಯಂ ಸ್ವತೋ ಧ್ಯಾಯತಿ ನಾಪಿ ಚಲತಿ. ನೋಡಿ, ಇದು ಅಲ್ಲೇ ಹೇಳಿದಾರಲ್ಲ, ಇದು ಇದರಿಂದ ಏನು ಗೊತ್ತಾ? ನಾಯಂ ಸ್ವತೋ ಧ್ಯಾಯತಿ, ಆ ಒಂದು ಪರಮಾರ್ಥ ತತ್ವಕ್ಕೆ, ಪರಮಾತ್ಮನಿಗೆ ಸ್ವತಃ ಧ್ಯಾನ ಮಾಡುವುದಾಗಲಿ, ಚಲಿಸುವುದಾಗಲಿ, ಚಲನೆ ಅಂತಾಗಲಿ ಏನೂ ಇಲ್ಲ. ಅವನು ಯಾಕೆ ಗೊತ್ತೇ ತೋರ್ತಾ ಇರ್ತಕ್ಕಂಥದ್ದು? ಬುದ್ಧಿ ಎಂಬ ಉಪಾಧಿಯ ಸಂಬಂಧದಿಂದ ಇರುವಾಗ ಅವನು ಧ್ಯಾನ ಮಾಡುವವರಂತೆ ಮತ್ತು ಚಲಿಸುವವನಂತೆ ತೋರ್ತಾನಷ್ಟೆ. ಅವನಿಗೆ ಸ್ವತಃ ಧ್ಯಾನವೂ ಇಲ್ಲ, ಚಲನೆಯೂ ಇಲ್ಲ, ಏನೂ ಇಲ್ಲ, ನಿಷ್ಕ್ರಿಯ, ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಅವನು. ಆದರೂ ಕೂಡ ಬುದ್ಧಿ ಎಂಬ ಉಪಾಧಿಯ ಜೊತೆಗೂಡ್ಕೊಂಡು ಏನಾಗ್ತಾ ಇದೆ?
ತೋರ್ತಾ ಹಾಗಂತ ಇರುವವನಂತೆ ತೋರ್ತಾ ಇದ್ದಾನೆ. ಇದು ಯಾವುದಿದು? ಇದಕ್ಕೆ ಅವಿದ್ಯಾ ಅಂತ ಹೆಸರು. ನಿಜವಾಗಲೂ ಏನೂ ಮಾಡ್ತಾ ಇಲ್ಲ, ತೋರ್ತಾ ಅವಿದ್ಯೆಯನ್ನು ತೋರ್ತಾ ಅಷ್ಟೆ. ಅವಿದ್ಯೆಯನ್ನು ಬುದ್ಧಿಯುಪಾದಿ ಸಂಬಂಧ. ಅಪಿಚ ನೋಡಿ ಈ ವಾಕ್ಯ ನೋಡಿ, ಅಪಿಚ ಮಿಥ್ಯಾಜ್ಞಾನ ಪುರಸ್ಸರೋಯಂ ಆತ್ಮನಃ ಬುದ್ಧಿಯುಪಾಧಿ ಸಂಬಂಧ. ಇವೆಲ್ಲ ಶಾಂಕರರ ಒಂದು ಏನು ಗೋಲ್ಡನ್ ವರ್ಡ್ಸ್ ಅಂತಾರಲ್ಲ ಆ ಥರ. ಅಪಿಚ ಮಿಥ್ಯಾಜ್ಞಾನ ಪುರಸ್ಸರ ಅಯಂ ಆತ್ಮನಃ ಬುದ್ಧಿಯುಪಾಧಿ ಸಂಬಂಧ. ಓಹೋ, ಗೊತ್ತಾಯ್ತು ಸ್ವಾಮಿ. ಹಾಗಾದರೆ ಈ ಆತ್ಮನು ಬುದ್ಧಿ ಎಂಬ ಉಪಾಧಿಯಿಂದ ಕೂಡಿಕೊಂಡಿರುವವನಾಗಿದ್ದಾನೆ. ಅಯ್ಯೋ, ಆತ್ಮನಿಗೆ ಬುದ್ಧಿ ಯಾವುದು, ಉಪಾಧಿ ಯಾವುದು? ಆತ್ಮನಿಗಿಂತ ಬೇರೆಯಾಗಿ ಉಪಾಧಿ ಅಂತ ಆಗೋದಕ್ಕೆ ಬುದ್ಧಿ ಅಂತ ಇದೆಯಾ? ಇಲ್ಲ ಇನ್ನೇನಾದರೂ ಒಂದು ಉಪಾಧಿ ಅಂತ ಇದೆಯಾ? ಏನೂ ಇಲ್ಲ. ಮತ್ತೆ ಮತ್ತೆ ಅಂದರೆ ಮತ್ತೆ ಯಾಕೆ? ಅವಿದ್ಯೆ ಮಿಥ್ಯಾಜ್ಞಾನ ಪುರಸ್ಸರ, ಅಷ್ಟೇ ಅಷ್ಟೆ. ಮಿಥ್ಯಾಜ್ಞಾನ, ತಪ್ಪು ತಿಳುವಳಿಕೆ ಏನಾಗಿದೆ? ನಮಗೆ ಆ ಬುದ್ಧಿಯ ಸ್ವರೂಪವೂ ಅರ್ಥವಾಗಿಲ್ಲ, ಮತ್ತು ಪರಮಾತ್ಮನ ಸ್ವರೂಪವೂ ಅರ್ಥವಾಗಿಲ್ಲ. ಏನೋ ತಪ್ಪರ್ಥ ಮಾಡ್ಕೊಂಡು ಬಿಟ್ಟಿದ್ದೇವೆ. ತಪ್ಪರ್ಥ ಮಾಡಿಕೊಂಡು ಈ ಧರ್ಮ ಅದಕ್ಕೆ, ಆ ಧರ್ಮ ಇದಕ್ಕೆ ಬೆರೆಸ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೇವೆ. ಹಾಗಾಗಿ ಏನಾಗಿದ್ದಾನೆ? ಓ ಪರಮಾತ್ಮ ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಭೂತಾಂತರಾತ್ಮ, ಎಲ್ಲ ಭೂತಗಳು ಇದೆ ನೋಡಿ, ಅವನ ಒಳಗಡೆ ಇದ್ದಾನೆ. ಎಲ್ಲಿ ಒಳಗಡೆಯೂ ಇಲ್ಲ ಹೊರಗಡೆಯೂ ಇಲ್ಲ, ಅವನೇ ಭೂತ ಅಂತ ಇದಿರ್ತಾನೆ, ಒಳಗಡೆ ಹೊರಗಡೆ ಇರೋದು ಯಾವ ಭೂತವೂ ಇಲ್ಲ, ಎಂಥದೂ ಇಲ್ಲ. ಎಲ್ಲ ಏನು? ಮಿಥ್ಯಾಜ್ಞಾನ ಪುರಸ್ಸರ ಅಯಂ ಉಪಾಧಿ ಸಂಬಂಧ, ಬುದ್ಧಿಪಾದಿ ಸಂಬಂಧ. ಅದಕ್ಕೋಸ್ಕರ ಆತ್ಮ ಕೇವಲೋ ನಿರ್ಗುಣಶ್ಚ, ಅವನು ಕೇವಲ ಯಾವುದು ಇಲ್ಲಿ, ಇನ್ಯಾವ ಸಂಬಂಧ ಇರಬೇಕು, ಯಾವ ಉಪಾಧಿ ಇರಬೇಕು? ಎಲ್ಲ ಮಿಥ್ಯಾಜ್ಞಾನಕ್ಕೆ ಅಷ್ಟೆ. ಮತ್ತು ಇನ್ನು ನೋಡಿ, ನಚ ಮಿಥ್ಯಾಜ್ಞಾನಸ್ಯ ಸಮ್ಯಜ್ಞಾನಾದನ್ಯತ್ರ ನಿವೃತ್ತಿರಸ್ತಿ ಇತ್ಯತಃ ಯಾವತ್ ಬ್ರಹ್ಮಾತ್ಮತ ಅನವಬೋಧ ತಾವತ್ ಅಯಂ ಬುದ್ಧ್ಯುಪಾದಿ ಸಂಬಂಧ ನ ಶಾಮ್ಯ. ನೋಡಿ ಇದಷ್ಟೆ. ಅಲ್ಲಿ ಏನಾಯಿತು? ನಚ ಮಿಥ್ಯಾಜ್ಞಾನ, ಈ ಮಿಥ್ಯಾಜ್ಞಾನ ಇದೆಯಲ್ಲ, ಅದು ಸಮ್ಯಜ್ಞಾನ ಉಂಟಾಗುವುದಲ್ಲದೆ ಬೇರೆ ಯಾವ ಸಾಧನಗಳಿಂದಲೂ ಕೂಡ ಇದಕ್ಕೆ ಅನ್ಯತ್ರ ನಿವೃತ್ತಿರಸ್ತಿ, ನಿವೃತ್ತಿ ಅಂತಕ್ಕಂಥದ್ದಿಲ್ಲ. ಸಮ್ಯಜ್ಞಾನ ಒಂದೇ ಇದಕ್ಕೆ ನಿವೃತ್ತಿ ಸಾಧನ, ಇನ್ಯಾವುದೂ ಇಲ್ಲ. ಯಾಕೆ? ಇದು ಮಿಥ್ಯಾಜ್ಞಾನ, ಇದು ಅಷ್ಟೇ. ಮಿಥ್ಯಾಜ್ಞಾನಕ್ಕೆ ಅವನು ಸಮ್ಯಜ್ಞಾನ, ಅವನಲ್ಲ, ಅವನು ಅಂತ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಯಾವ ಸಾಧನ, ಏನು ಮಂತ್ರ ಹೇಳಬೇಕಾ, ತಂತ್ರ ಏನು ಹೇಳಬೇಕು? ಅವನ ಬಗ್ಗೆ ಸರಿಯಾದ ಜ್ಞಾನ ಮಾಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಆದ್ದರಿಂದ ಈ ಮಿಥ್ಯಾಜ್ಞಾನಕ್ಕೆ ಸಮ್ಯಜ್ಞಾನ ಒಂದೇ ಔಷಧ, ಅದರಿಂದಲೇ ಅದರ ನಿವೃತ್ತಿ. ಹಾಗಿರುವುದರಿಂದ ಎಲ್ಲಿಯವರೆಗೆ ಆ ಸಮ್ಯಜ್ಞಾನ ಅಂದ್ರೇನು? ಅದೇ ಬ್ರಹ್ಮಾತ್ಮತ ಅನವಬೋಧ, ಬ್ರಹ್ಮಾತ್ಮತ ಅವಬೋಧ. ಎಲ್ಲಿಯವರೆಗೆ ಈ ಬ್ರಹ್ಮಾತ್ಮತ ಅನವಬೋಧ ಅಂದರೆ ಈ ಒಂದು ಸರಿಯಾದ ಜ್ಞಾನ ಆಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಬುದ್ಧ್ಯುಪಾದಿ ಸಂಬಂಧ ನ ಶಾಮ್ಯತಿ. ಈ ಬುದ್ಧ್ಯುಪಾದಿ ಸಂಬಂಧ ಇದೆಯಲ್ಲ, ಅದು ಶಮನವಾಗುವುದಿಲ್ಲ. ಎಲ್ಲಿಯವರೆಗೆ ಆ ಬ್ರಹ್ಮಾತ್ಮ ಜ್ಞಾನವಾಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಈ ಒಂದು ಬುದ್ಧ್ಯುಪಾದಿ ಸಂಬಂಧ, ಬುದ್ಧಿ ತಾದಾತ್ಮ್ಯ ಸಂಬಂಧ ಇದೆಯಲ್ಲ, ಅದು ಶಮನವಾಗುವುದಿಲ್ಲ, ಶಾಂತವಾಗುವುದಿಲ್ಲ. ಮತ್ತೆ ದರ್ಶಯತಿ ಚ, ಅದಕ್ಕೋಸ್ಕರ ದರ್ಶಯತಿ ಹೇಳ್ತಾರೆ. ಓಂ ವೇದಾಹ ವೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂದ್ಬಿಟ್ಟು ತಮೇವ ವಿದಿತ್ವ ಅತಿಮೃತ್ಯುಮೇತಿ ಮುಂದೆ ಹೇಳ್ತಾರೆ. ನಾಣ್ಯ ಪಂಥ ವಿದ್ಯತೆ ಯನಾಯ. ನಾಣ್ಯ ಪಂಥ ಅಂದ್ರೇನು? ಜ್ಞಾನಾತ್ ಅನ್ಯ ಪಂಥ ನ ವಿದ್ಯತೆ. ಜ್ಞಾನಕ್ಕಿಂತ ಬೇರೆಯ ದಾರಿ ಯಾವುದೂ ಇಲ್ಲ. ಇದೆ ಬೇರೆ ಕೇವಲ ಜ್ಞಾನ. ಅದರ ನೋಡಿ, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಏನ್ರಿ, ಶಂಕರಾಚಾರ್ಯರು ಕೇವಲ ಜ್ಞಾನವಂತೆ, ಕೇವಲ ಜ್ಞಾನ ಮಾಡ್ಕೊಂಬಿಟ್ರೆ ಆಗೋಯ್ತೋ, ಫಲ ಸಿಕ್ಬಿಡುತ್ತೋ, ಅದಕ್ಕೆ ವಿನಿಯೋಗ ಅಂತ ಬೇಡವಾ? ಸುಮ್ಮನೆ ಎಲ್ಲ ಒಂದು ಶಾಸ್ತ್ರ ಕಲ್ತ್ಬಿಟ್ರೆ ಆಗೋಯ್ತಾ? ಅದನ್ನು ನಾವು ಅಪ್ಲೈ ಮಾಡಬೇಡವಾ? ಏನು ಅಪ್ಲೈ ಮಾಡೋದು? ಏನು ಅಪ್ಲಿಕೇಶನ್ನು? ಯಾಕೆ? ನಾವು ಇದನ್ನು ತಿಳ್ಕೊಂಡಿರೋದೇ ಮಿಥ್ಯಾಜ್ಞಾನ.
ಅಷ್ಟೇ. ನಿಜವಾಗಲೂ ಇಲ್ಲವೇ ಇಲ್ಲ ಮಿಥ್ಯಾ ಜ್ಞಾನ, ಅದು ಸಮ್ಯಜ್ಞಾನದಿಂದ ಹೋಗಬೇಕು. ಅಂದ್ಬಿಟ್ಟು ವೇದಾಹಮೇತಂ ಪುರುಷಂ ಮಹಾಂತ್, ನೋಡಿ ಇಂತಹ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತು, ಎಲ್ಲ ಕತ್ತಲೆಯಿಂದಲೂ ಆಚೆ ಇರತಕ್ಕಂತಹ, ಕತ್ತಲೆ ಅಂದರೆ ಅಜ್ಞಾನ ಅಷ್ಟೇ, ಅಜ್ಞಾನದಿಂದ ಆಚೆ ಇರತಕ್ಕಂತಹ ಅತ್ಯಂತ ದೊಡ್ಡದಾಗಿರತಕ್ಕಂತಹ ಆದಿತ್ಯವರ್ಣಂ ಪ್ರಖರವಾದ ಏನು ಜ್ಯೋತಿ ಸ್ವರೂಪವೇ ಆಗಿರತಕ್ಕಂತಹ ಏತಂ ಇವನನ್ನ ಏತಂ ಪುರುಷಂ, ಈ ಪುರುಷನನ್ನ ಅಹಂ ವೇದ, ನಾನು ತಿಳಿದಿದ್ದೇನೆ ಅಂತ ಹೇಳ್ಬಿಟ್ಟ. ಎಲ್ಲರೂ ಹೇಳಿದ್ರು, ವಾಮದೇವ ಹೇಳ್ದ, ಮತ್ತೆ ಹೆಂಗಸು ನಾ ಹಿಂದೆ ನೋಡಿದ್ವಲ್ಲ, ಯಾರದು, ವಾಗಾಂಭ್ರಣಿ, ಅವಳು ಹೇಳಿದ್ಲು, ಹೌದ್ ತಾನೆ. ಮತ್ತು ಯಾಜ್ಞವಲ್ಕ್ಯರು ಹೇಳಿದ್ರು. ಹೀಗೆ ಪ್ರತಿಯೊಬ್ಬ ಮಹಾನುಭಾವರು ಕೂಡ ಹೇಳಿದ್ದಾರೆ ಅಂತ. ತಮೇವ ವಿದಿತ್ವ ಅಂದರೆ ಅದನ್ನು, ಆ ಒಂದು ತತ್ವವನ್ನು ಒಂದನ್ನೇ ತಿಳಿದು ಅತಿ ಮೃತ್ಯು ಬೇತಿ, ಮೃತ್ಯುವನ್ನು ದಾಟುತ್ತಾನೆ. ಮತ್ತು ಅನ್ಯ ಪಂಥ ನ ವಿದ್ಯತೆ ಅಯನಾಯ, ಇದಕ್ಕೆ ಈ ಒಂದು ಆ ದಾರಿಯಲ್ಲಿ ಈ ಒಂದು ಫಲಕ್ಕೋಸ್ಕರ ಮೋಕ್ಷಕ್ಕೋಸ್ಕರ ಬೇರೆ ಯಾವ ದಾರಿಯೂ ಇಲ್ಲ ಅಂತ ಹೇಳಿ ಆ ಶ್ವೇತಾಶ್ವತರ ಬದು ಇದು ಎಲ್ಲ ಋಗ್ವೇದದಲ್ಲೂ ಬರ್ತದೆ, ಯಜುರ್ವೇದದಲ್ಲಿಯೂ ಕೂಡ ಬರ್ತಕ್ಕಂಥ ಮಾತಿದು. ಇಲ್ಲಿಗೆ ಆ ಒಂದು ಯಾವದಾತ್ಮ ಭಾವಿತ್ವ ಚನದೋಷಸ್ತದ್ದರ್ಶನಾತ್, ಅದ್ಭುತವಾದ ಸೂತ್ರ ನೋಡಿ, ಎಂಥ ವಿಚಾರಗಳನ್ನು ಹೇಳಿದ್ದಾರೆ ಇಲ್ಲಿ. ಇದು ಸಮಾಪ್ತವಾಯಿತು. ಇನ್ನು ಮುಂದಿನ ಸೂತ್ರ, ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಆ ಉದಾಹರಣಾರ್ಥವಾಗಿ ಬಂದಿರತಕ್ಕಂಥ ಒಂದು ಸೂತ್ರ ಇದು ಅಷ್ಟೇ. ಹಿಂದಿನ ಯಾವದಾತ್ಮ ಭಾವಿತ್ವಾತ್ ಅಂತಿದೆಯಲ್ಲ, ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಸಮರ್ಥನೆ ಮಾಡ್ತಾರೆ ಅಷ್ಟೇ. ಇದರಲ್ಲಿ ಇನ್ನೇನು ವಿಶೇಷವೇನೂ ಇಲ್ಲ. ನೋಡೋಣ. ಓಂ ಪುಂಸ್ತ್ವಾದಿವತ್ವಸ್ಯ ಸತೋ ಅಭಿವ್ಯಕ್ತಿ ಯೋಗಾತ್, ಓಂ ಪುಂಸ್ತ್ವಾದಿವತ್ವಸ್ಯ ಸತೋ ಅಭಿವ್ಯಕ್ತಿ ಯೋಗಾತ್. ಇಲ್ಲಿ ಇದು ಯಾವುದು, ಏಕತ್ರಿಂಶತ್ತಮಂ ಸೂತ್ರಂ ಅಸ್ಮಿನ್ 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 ಅಧಿಕರಣೇನ ಅಸ್ಮಿನ್ ಪಾದೆ ಏಕತ್ರಿಂಶತ್ತಮಂ ಸೂತ್ರಂ ಅಂದರೆ 31ನೆಯ ಸೂತ್ರ ಇದು. ಮತ್ತು ಈ ಒಂದು ಅಧಿಕರಣದಲ್ಲಿ ಅಸ್ಮಿನ್ ಅಧಿಕರಣೆ ಇದಂ ತ್ರಯೋದಶಂ ಸೂತ್ರಂ, ಅಸ್ಮಿನ್ ಅಧಿಕರಣೆ ತ್ರಯೋದಶಂ ಸೂತ್ರಂ ಪಾದಾದಿತಃ ಏಕತ್ರಿಂಶತ್ತಮಂ ಸೂತ್ರಂ. ಸೂತ್ರಂ ದ್ವಿವಾರಂ ಪಠಾಮಃ. ಓಂ ಪುಂಸ್ತ್ವಾದಿವತ್ವಸ್ಯ ಸತೋಭಿವ್ಯಕ್ತಿ ಯೋಗಾತ್, ಓಂ ಪುಂಸ್ತ್ವಾದಿವತ್ವಸ್ಯ ಸತೋಭಿವ್ಯಕ್ತಿ ಯೋಗಾತ್. ಪುಂಸ್ತ್ವಾದಿವತ್ ತು ನೋಡಿ, ಇಲ್ಲಿ ಪುಂಸ್ತ್ವಾದಿವತ್ವಸ್ಯ ಸತೋಭಿವ್ಯಕ್ತಿ ಅಂತಿದೆ. ಮೇಲ್ನೋಟಕ್ಕೆ ಹೇಗಾದ ಕಾಣುತ್ತೆ, ಒಂದೇ ಪದ ಇದ್ದಾಗ ಕಾಣುತ್ತೆ. ಯಾವುದು, ಪುಂಸ್ತ್ವಾದಿವತ್ವಸ್ಯ, ಪುಂಸ್ತ್ವಾದಿವತ್ವಂ ತಸ್ಯ ಪುಂಸ್ತ್ವಾದಿವತ್ವಸ್ಯ ಅಂತ ತೋರುತ್ತೆ. ಹಾಗಲ್ಲ ಇದು. ಈಗ ಹೇಗೆ ಅರ್ಥ ಮಾಡಬೇಕು, ಪುಂಸ್ತ್ವಾದಿವತ್ ತು ಏನಾಗುತ್ತೆ, ಪುಂಸ್ತ್ವಾದಿವತ್ತು ಆಗತ್ತೆ. ಅದು ಪುಂಸ್ತ್ವಾದಿವತ್ತು ಅಸ್ಯ ಪುಂಸ್ತ್ವಾದಿವತ್ವಸ್ಯ ಯಾಂತಾವಾಂತದೆ ಸಂಧಿ, ಹೌದ್ ತಾನೆ. ಹಾಗೆ ಪುಂಸ್ತ್ವಾದಿವತ್ ತು ಅಸ್ಯ, ತು ಅಂತಕ್ಕಂಥದ್ದು ಮುಖ್ಯವಾದ ಭಾಗ. ತು ಅಂತಕ್ಕಂಥದ್ದೇನು, ಆದರೆ ಅದೇನು ಪೂರ್ವಪಕ್ಷ ಒಂದು ವ್ಯಾವೃತ್ತಿ. ಪೂರ್ವಪಕ್ಷ ವ್ಯಾವೃತ್ಯರ್ಥ ತು ಶಬ್ದ ಬೇಕಾಶ್ಕರ ಬರೆದಿದ್ದಾರೆ ಆಚಾರ್ಯರು. ಪುಂಸ್ತ್ವಾದಿವತ್ ತು ಅಸ್ಯ ಸತಃ ಅಭಿವ್ಯಕ್ತಿ ಯೋಗಾತ್ ಇತಿ ಪಂಚಪದಾತ್ಮಕಂ ಸೂತ್ರಂ. ಈಗ ಅನ್ವಯಂ ಪಶ್ಯಾಮಃ. ಅನ್ವಯಸ್ತು ತು ಪುಂಸ್ತ್ವಾದಿವತ್ ಅಸ್ಯ ಸತಃ ಅಭಿವ್ಯಕ್ತಿ ಯೋಗಾತ್. ಇದು ಏನು ಸೇರಿಸ್ಕೋಬೇಕು ನಾವು, ಅಯಂ ಬುದ್ಧ್ಯುಪಾರಿ ಸಂಬಂಧ ಯಾವದಾತ್ಮಭಾವಿ.
ಹಿಂದೆ ಏನು ಹೇಳಿತ್ತು ಇದು? ಹಿಂದಿನ ಸೂತ್ರಕ್ಕೆ ಒಂದು ದೃಷ್ಟಾಂತ ರೂಪವಾಗಿರತಕ್ಕಂಥ ಸೂತ್ರ ಇದು. ಹಿಂದಿನ ಸೂತ್ರ ಏನು? ಬುದ್ಧ್ಯುಪಾಧಿ ಸಂಬಂಧ ಯಾವದಾತ್ಮಭಾವಿ. ಹೌದ್ ತಾನೆ? ಯಾವದಾತ್ಮಭಾವಿತ್ವ ಇದೆಯಲ್ಲ ಅದು. ಈ ಬುದ್ಧ್ಯುಪಾಧಿ ಸಂಬಂಧ ಇದು ಯಾವದಾತ್ಮಭಾವಿ, ಎಲ್ಲಿಯವರೆಗೆ ಆತ್ಮಜ್ಞಾನ ಆಗುವುದಿಲ್ಲವೋ ಅಲ್ಲಿವರೆಗೆ, ಆತ್ಮಜ್ಞಾನವಾಗುವವರೆಗೆ ಮಾತ್ರ ಅಂತ ಅರ್ಥ. ಯಾವದಾತ್ಮಭಾವಿ ಅಂದರೆ ಆತ್ಮಜ್ಞಾನವಾಗುವವರೆಗೆ ಮಾತ್ರ ಈ ಬುದ್ಧಿವಾದ ಸಂಬಂಧ. ಜ್ಞಾನವಾಯಿತು ಅಂದರೆ ಯಾವ ಸಂಬಂಧವೂ ಇಲ್ಲ. ಇದೆಯಲ್ಲ, ಅದು ಸೇರಿಸ್ಕೋಬೇಕಿದೆ. ಅಲ್ಲಿ ಏನಾಯಿತು? ತೂ ಪುಂಸ್ತ್ವಾದಿವತ್ ಅಸ್ಯ ಸತಃ ಅಭಿವ್ಯಕ್ತಿಯೋಗಾತ್ ಅಯಂ ಬುದ್ಧ್ಯುಪಾದಿ ಸಂಬಂಧ ಯಾವದಾತ್ಮಭಾವಿ. ಅಂದರೆ ಏನಾಯಿತು? ಆದರೆ ಇದು ಅದು ಹಿಂದಿನ ಸಂಬಂಧಪಟ್ಟಿದ್ದು. ಆದರೆ ಪೂರ್ವ ಪಕ್ಷ ಇದೆಯಲ್ಲ, ಬುದ್ಧಿಪಾದಿ ಸಂಬಂಧ ಅಂತಕ್ಕಂಥದ್ದು ಅದು ಯಾವ ಉಪಾಧಿಯೂ ಇಲ್ಲ, ಜೀವನಿಗೆ ಇದ್ದುಕೊಂಡಿರ್ತಕ್ಕಂಥದ್ದು. ಜೀವ ಅಂತಕ್ಕಂಥವನೊಬ್ಬರು ಇದ್ದಾನೆ, ಹೀಗೆಲ್ಲ ಇತ್ತಲ್ಲ, ಹಿಂದೆಲ್ಲ ಹೇಳಿದ್ರಲ್ಲ. ಆದರೆ ಎಲ್ಲ ಸ್ವಾಮಿ, ಆದರೆ ಅದು ಯಾವುದು ಸರಿಯಲ್ಲ. ಆದರೆ ಏನು? ಪುಂಸ್ತ್ವಾದಿವತ್ ಅಂದರೆ ಪುರುಷತ್ವವೇ ಮೊದಲಾದವುಗಳಂತೆ, ಪುರುಷತ್ವವೇ ಮೊದಲಾದವುಗಳಂತೆ ಅಸ್ಯ ಸತಃ, ಸತಃ ಅಸ್ಯ ಅಂದರೆ ಇದ್ದುಕೊಂಡಿರತಕ್ಕಂಥ ಇದೆ, ಇದ್ದುಕೊಂಡಿರತಕ್ಕಂಥ ಇದೆ ಅಂದರೆ ಯಾವ ವಸ್ತು ಇದ್ದುಕೊಂಡಿದೆಯೋ ಅದೇ ಅಭಿವ್ಯಕ್ತಿ ಯೋಗ, ತೋರಿಕೊಳ್ಳಬಹುದಾಗಿರುವುದರಿಂದ. ಅಂದ್ರೆ ಏನು? ಒಂದು ವಸ್ತು ತೋರ್ತಾ ಇದೆ ಅಂತ ಆದರೆ ಅದು ಎಲ್ಲೋ ಒಂದು ಕಡೆ ಅಜ್ಞಾತವಾಗೋ ಜ್ಞಾತವಾಗೋ ಯಾವುದೋ ಮೂಲೆಯಲ್ಲೋ ಅದಕ್ಕೆ ಸಂಬಂಧಪಟ್ಟಂತೆ ಆ ವಸ್ತು ಇದ್ದೇ ಇರಬೇಕು. ಮತ್ತೆ ಅಂದರೆ ಏನು ಅರ್ಥ? ಅಭಿವ್ಯಕ್ತಿ ಅಸ್ಯ ಸತಃ ಅಂದರೆ ಇದ್ದುಕೊಂಡು ಇರುವಂತಹ ವಸ್ತುಗಳೇ ತೋರಿಕೊಳ್ಳುತ್ತವೆ ಹೊರತು ಇಲ್ಲದೆ ಇರತಕ್ಕಂಥ ವಸ್ತು ತೋರಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹೌದಾನೆ? ಒಂದು ನೋಡಿ ಸ್ವಾಮಿ, ಒಬ್ಬ ಹೇಳ್ತಾನೆ, ನಾನು ನೋಡಿ ಸ್ವಾಮಿ ಅಂಟಾರ್ಟಿಕ್ ಪ್ರದೇಶ, ಅದೆಲ್ಲೋ ಭೂಮಿಯ ಕೊನೆ, ಭೂಮಿ ಕೊನೆ ಅಂತ ಸುಮ್ಮನೆ ಮಾತು ಹೇಳತಕ್ಕಂಥದ್ದು, ಎಲ್ಲೋ ತುದಿ ಅಂಟಾರ್ಟಿಕ್ ಪ್ರದೇಶ ಹೋಗೋದಕ್ಕೆ, ಅಲ್ಲಿ ನಾನು ಏನು ನೋಡಿದೆ ಗೊತ್ತಾ ಸ್ವಾಮಿ? ಒಂದು ಮೊಲದ ಕೊಂಬನ್ನು ನೋಡಿದೆ ಅಂದ್ಬಿಡ್ತಾನೆ. ಈ ಮೊಲದ ಕೊಂಬನ್ನು ನೋಡಿದೆ ಅಂತದ್ದು ಏನಾಯಿತು? ಅವನು ಹೇಳುವುದರಲ್ಲಿ ಏನೂ ಸಂಬಂಧ ಇಲ್ಲ. ಮೊಲದ ಕೊಂಬು ನೋಡಿದೆ ಅಂತಂತ ಹೇಳಬೇಕಾದ್ರೆ ಏನಾಗಿರಬೇಕು? ಆ ಮೊಲದ ಕೊಂಬು ಅಂತಕ್ಕಂಥದ್ದು ಎಲ್ಲಿಯಾದರೂ ಒಂದು ಕಡೆ ಇರಬೇಕದು. ಇದ್ದರೆ ನಮಗೆ ತೋರೋದಕ್ಕೆ ಸಾಧ್ಯ, ಇಲ್ಲದೆ ಇರತಕ್ಕಂಥ ವಸ್ತು ತೋರೋದಕ್ಕೆ ಸಾಧ್ಯವಿಲ್ಲ. ಬಂಜೆಯ ಮಗ ನೋಡಿ ಸ್ವಾಮಿ, ಬಂಜೆಯ ಮಗ ಬರ್ತಾ ಇದ್ದಾನೆ ಅಂದರೆ ಏನರ್ಥ? ಅದು ಅವ್ರು ತೋರೋಕ್ಕೆ ಸಾಧ್ಯ ಇಲ್ಲ, ಅದು ಅವ್ರ ಬಂಜೆ ಮಗನಲ್ಲ ಅಂತ ಅರ್ಥ ಅಷ್ಟೆ. ಹೀಗೆ ಯಾವುದು ಇದೆಯೋ ಅದು ಮಾತ್ರ ತೋರ್ಕೊಳ್ಳುತ್ತೆ. ಯಾವುದರಂತೆ? ಪುಂಸ್ತ್ವಾದಿವತ್. ಉದಾಹರಣೆ ಕೊಡ್ತಾರೆ, ಪುರುಷತ್ವವೇ ಮೊದಲಾದವುಗಳಂತೆ. ಪುರುಷತ್ವ ಇದೆ, ಆದ್ದರಿಂದಲೇ ಅದು ಒಬ್ಬ ವಯಸ್ಕ ಇದ್ದಾನೆ, ಯೌವನ ಬಂದಿದೆ ಆಗಿದೆ ಅಂದರೆ ಅವನಿಗೆ ಪುರುಷತ್ವ ತೋರ್ಕೊಳ್ಳುತ್ತೆ. ಎಲ್ಲಿಂದ ಬಂತದು? ಹೊಸದಾಗಿ ಅವನಲ್ಲಿ ಆಗ ಬಂದಿಲ್ಲ. ಅವನು ಇದು ಯಾವುದಿದು? ಇದೆಲ್ಲ ಅಭಿಜಾತ ಯೋಗ ಅಂತ ಇದಕ್ಕೆ ಹೆಸರು. ಅಭಿಜಾತ ಯೋಗ ಅಂದ್ರೇನು? ಅವ್ರು ಹುಟ್ಟಿದಾಗಲೇ ಅವನಿಗೆ ಆ ಒಂದು ಸಾಮರ್ಥ್ಯ ಬಂದಿದೆ. ಏನು? ಪುಂಸ್ತ್ವ ಅಂತಕ್ಕಂಥದ್ದು ಪ್ರಜನನ ಸಾಮರ್ಥ್ಯ. ಆವಾಗ ಬರಲಿಲ್ಲ ಅವನಿಗೆ. ಒಂದು ವೇಳೆ ಅವನಿಗೆ ಆ ಪ್ರಜನನ ಸಾಮರ್ಥ್ಯ ಇಲ್ಲ ಅಂತ ಆದರೆ ಅವನೇನಾಗುತ್ತೆ? ಅವ್ರು ಹುಟ್ಟದಾಗಲೇ ಇರಲಿಲ್ಲ ಅಂತ ಅರ್ಥ ಆಯ್ತು ಅಷ್ಟೆ. ಅದನ್ನು ಈ ವಿಚಾರ ಹೇಳ್ತಾ ಇದ್ದಾರೆ. ಅದರ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.